ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಸಾಧಾರಣವಾಗಿ ಸಾಕಷ್ಟು ಜನ ಎದುರಿಸ್ತಿರುವಂತಹ ಕಾಮನ್ ಇಶ್ಯೂ ಗ್ಯಾಸ್ಟ್ರೈಟಿಸ್, ಆ್ಯಸಿಡಿಟಿ. ಸೊ ನಮ್ಮ ದೇಹದಲ್ಲಿ ಉಂಟಾಗುವಂಥ ಅತಿಯಾದಂತಹ ಆಮ್ಲೀಯತೆ ಕಾರಣಗಳು ಮತ್ತು ಅದಕ್ಕೆ ಪರಿಹಾರಗಳು. ಸೊ ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಪೂರ್ತಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಶೇರ್ ಮಾಡಿ. ಮತ್ತು ಇನ್ಯಾಕೆ ತಡ, ಈ ವಿಡಿಯೋನ ಶುರು ಮಾಡಿ. ಮೊದಲನೇದಾಗಿ ನಮ್ಮ ದೇಹದಲ್ಲಿ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl. ಸೊ ಇದು ಇರುತ್ತೆ. ಇದು ಯಾಕೆ ಇರುತ್ತೆ ಅಂತ ಹೇಳಿದ್ರೆ, ನಾವು ತಿನ್ನುವಂಥ ಫುಡ್ನ ನೀಟಾಗಿ ಪೀಸ್ ಮಾಡಿ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡುತ್ತೆ. ಇದು ಜಠರದಲ್ಲಿ ಪ್ರೊಡಕ್ಷನ್ ಆಗುವಂಥ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಇದು ತನ್ನ ಜಾಗದಿಂದ ಅಂದರೆ ಜಠರದಿಂದ ಮೇಲ್ಗಡೆ ಬಂದರೆ ಅಂದರೆ ಅನ್ನನಾಳಕ್ಕೆ ಬಂದರೆ ಆಗ ನಮಗೆ ಎದೆ ಉರಿ ಅಥವಾ ರಿಫ್ಲೆಕ್ಟ್ ಆಗುವಂಥ ಫೀಲ್ ಆಗುವಂಥದ್ದು ಈ ಥರ ಶುರುವಾಗುತ್ತೆ. ಸಾಕಷ್ಟು ಜನ ಇದನ್ನ ಹಾರ್ಟ್ ಪ್ರಾಬ್ಲಮ್ಮು ಅಂತಲೂ ಕರೆದು ಬಿಡ್ತಾರೆ, ಅಥವಾ ಗ್ಯಾಸ್ಟ್ರಿಕ್ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹೀಗೆಲ್ಲ ಆಗುತ್ತೆ ಅಂತ ಹೇಳೋದು ಕರೀತಾರೆ. ಮತ್ತು ಇದು ಜಾಸ್ತಿ ಆಗ್ತಾ ಸೊ ಇಲ್ಲಿಗೂ ಕೂಡ ಬರುತ್ತೆ. ಸೊ ಇಲ್ಲಿ ಬರೋದ್ರಿಂದ ಸೊ ನಿಮಗೆ ಗಂಟಲು ನೋವಾಗೋದು, ಈಗ ಗಡ್ಡೆ ಥರ ಫೀಲ್ ಆಗೋ ಥರ, ಗುಡ್ಡದ ಥರ ಅನಿಸುತ್ತೆ. ಮತ್ತು ಇನ್ನೂ ಮುಂದೆ ಬರುತ್ತೆ, ಬಾಯ ಹತ್ರ ಬರುತ್ತೆ, ಉಳಿ ನೀರು, ಉಳಿ ತೇಗು, ಮತ್ತು ಹಲ್ಲೆಲ್ಲ ಜುಮ್ಮ ಅಂತದೆ. ಸೊ ಹಲ್ಲು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಕೂಡ ಫ್ಯೂಚರ್ನಲ್ಲಿ ಇರುತ್ತೆ. ಹೀಗೆ ಸಾಕಷ್ಟು ಸಮಸ್ಯೆಗಳು ಇದರಿಂದ ಎದುರಿಸುತ್ತೆ. ಸೊ ಇದನ್ನು ಸ್ಟಾರ್ಟಿಂಗ್ನಲ್ಲೇ ನಾವು ರೆಡಿ ಮಾಡ್ಕೊಳ್ದೇ ಇದ್ದರೆ ಫ್ಯೂಚರ್ನಲ್ಲಿ ದೊಡ್ಡ ಪ್ರಾಬ್ಲಮ್ಸ್ಗಳು ಬರುತ್ತೆ. ಹಾಗೆ ಅಲ್ಸರ್ ಬರೋದು, ಅಥವಾ ನಮ್ಮ ಜಠರದಲ್ಲಿ ಇನ್ಫೆಕ್ಷನ್ಸ್ಗಳು ಆಗುವಂಥದ್ದು, ಜಠರದ ಕ್ಯಾನ್ಸರ್ ಬರೋದು ಚಾನ್ಸಸ್ಗಳು ಹೀಗೆ ಸಾಕಷ್ಟು ಫ್ಯೂಚರ್ನಲ್ಲಿ ಬರುತ್ತೆ, ರೈಟ್. ಸೊ ಇದಕ್ಕೆ ಏನೇನು ಕಾರಣ ಅಂತ ನೋಡೋದಾದರೆ, ಮೊದಲನೇದಾಗಿ ಇವತ್ತಿನ ಲೈಫ್ ಸ್ಟೈಲ್ ಮತ್ತು ಫುಡ್ ಹ್ಯಾಬಿಟ್ಸ್. ನಾವು ಚೆನ್ನಾಗಿ ತಿಂದು ನಮ್ಮ ಮಲಗೋದಕ್ಕೂ ರೆಸ್ಟ್ ಕೊಡದೆ ಭಾಳ ಫಾಸ್ಟಾಗಿ ಮಲಗುವಂಥ ಅಭ್ಯಾಸಗಳು. ಈಗ 8 ಗಂಟೆಗೆ ಊಟ ಮಾಡಿ 9 ಗಂಟೆಗೆ ಮಲಗೋದು, ಇಲ್ಲ 10 ಗಂಟೆಗೆ ಊಟ ಮಾಡೋದು, 10ವರೆಗೆ ಮಲ್ಕೊಳ್ಳೋದು, ಈ ಥರ ಫುಡ್ನ ಡೈಜೆಷನ್ ಆಗಲೇ ಮಲ್ಕೊಳ್ಳುವಂಥದ್ದು, ಅಥವಾ ಹೆವಿ ಊಟ ಮಾಡುವಂಥದ್ದು, ಒಬ್ಯಾಸಿಟಿ, ನಾವು ಜಾಸ್ತಿ ದಪ್ಪ ಇದ್ರೂ ಕೂಡ ಸಮಸ್ಯೆಗಳು ಬಹಳ ಫಾಸ್ಟಾಗಿ ಬರುತ್ತೆ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಜಾಸ್ತಿ ಅಜಿನೋಮೋಟೊ, ಟೇಸ್ಟಿಂಗ್ ಪೌಡರ್ ಈ ಥರ ಹಾಕಿರುವಂಥ ಫುಡ್ಗಳನ್ನ ಜಾಸ್ತಿ ತಿಂತಾ ಇರೋದು ಕೂಡ ಇದಕ್ಕೆ ಸಮಸ್ಯೆ ಆಗುತ್ತೆ. ಮತ್ತು ಇಂಡಿಯನ್ ಫುಡ್ಗಳ ಜಾಸ್ತಿ ಸ್ಪೈಸಸ್ಗಳಿದೆ, ಮತ್ತು ಇವಾಗ ಮಾಡರ್ನ್ ಸ್ಪೈಸಸ್ಗಳು ಬಂದಿರೋದ್ರಿಂದ ಅದರಲ್ಲೂ ಕೂಡ ಜಾಸ್ತಿ ಪ್ರಾಬ್ಲಮ್ಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ, ಕಾಫಿ ಟೀನ ಅಗತ್ಯಕ್ಕಿಂತ ಜಾಸ್ತಿ ಇಂಟೇಕ್ ಮಾಡೋದಾಗಿರಲಿ, ಅಥವಾ ಕೆಫೆನ್ ಕಂಟೆಂಟ್ಸ್ ಆಗಿರಲಿ, ಅಗತ್ಯಕ್ಕಿಂತ ಜಾಸ್ತಿ ಇಂಟೇಕ್ ಮಾಡಿದ್ರೆ ಪ್ರಾಬ್ಲಮ್ಸ್ ಆಗುತ್ತೆ. ಊಟನ ಸರಿಯಾಗಿ ಅಗಿದೆ ಜಗಿದೆ ತಿನ್ನುವಂಥ ಅಭ್ಯಾಸಗಳು, ಊಟದ ಮಧ್ಯೆ ನೀರು ಜಾಸ್ತಿ ಕುಡಿಯುವಂಥ ಅಭ್ಯಾಸಗಳು, ಊಟದ ಮಧ್ಯೆ ಜ್ಯೂಸ್ ಕುಡಿಯುವಂಥ ಅಭ್ಯಾಸಗಳು, ಕೂಲ್ ಡ್ರಿಂಕ್ಸ್ ಕುಡಿಯುವಂಥ ಅಭ್ಯಾಸಗಳು ಮಾಡ್ತಿದ್ರೆ, ಸ್ಪೆಷಲಿ ಸ್ಮೋಕಿಂಗ್ ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಜಠರ ಮತ್ತು ನಮ್ಮದು ಅನ್ನನಾಳದ ಮಧ್ಯೆ ಒಂದು ವಾಲ್ವ್ ಇರುತ್ತೆ. ಆ ವಾಲ್ವ್ ಬ್ಲಾಕೇಜಸ್ ಆಗುವಂಥ ಚಾನ್ಸಸ್ಗಳು ಈ ನಿಕೋಟಿನ್ ಕಂಟೆಂಟ್ಸ್ಗಳಿಂದ ಕಾರಣ. ಈ ನಿಕೋಟಿನ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ನಾವು ಸೇವನೆ ಮಾಡುವಂತಹ ತಂಬಾಕಲ್ಲಿರುತ್ತೆ, ಯಥೇಚ್ಛವಾಗಿರುತ್ತೆ. ಅದರಲ್ಲೂ ಸ್ಪೆಷಲಿ ಸ್ಮೋಕಿಂಗ್, ಮತ್ತು ನಾವು ಹೊಗೆ ರೂಪದಲ್ಲಿ ನಾವೇನು ಬಾಡಿಗೆ ತಗೊಳ್ತೀವೋ ಅದರ ಮುಖಾಂತರ ಎಲ್ಲ ಬ್ಲಾಕೇಜಸ್ಗಳು ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಕೂಡ ಗ್ಯಾಸ್ ರಿಫ್ಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಫಾಸ್ಟ್ ಫುಡ್ಡು, ಅತಿಯಾದಂತಹ ಫಾಸ್ಟ್ ಫುಡ್ಗಳು ತಿನ್ನೋದ್ರಿಂದನೂ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇದಕ್ಕೆ ಏನು ಸೊಲ್ಯೂಷನ್, ಇದಕ್ಕೆ ಏನು ಶಾಶ್ವತ ಪರಿಹಾರಗಳು? ಸೊ ಇದಕ್ಕೆ ಶಾಶ್ವತ ಪರಿಹಾರ ಅಂದರೆ ಯಾವುದೋ ಮೆಡಿಸಿನ್ ತೊಗೊಂಡ್ಬಿಟ್ರೆ, ಇಲ್ಲ ಯಾವುದೋ ಒಂದು ಫುಡ್ನ ತಿಂದ್ಬಿಟ್ರೆ ರೆಡಿ ಆಗಲ್ಲ. ನಮ್ಮ ಡೇ ಟು ಡೇ ಲೈಫ್ ಸ್ಟೈಲ್ನ ಮತ್ತು ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೋಬೇಕು. ಸೊ ಮೊದಲನೇದಾಗಿ ನಮ್ಮ ಊಟಕ್ಕೂ ನಿದ್ರೆಗೂ ಕನಿಷ್ಠ ಪಕ್ಷ ಒಂದು 3-4 ಅವರ್ ಡಿಸ್ಟೆನ್ಸ್ ಇರೋ ಹಾಗೆ ನೋಡ್ಕೊಳ್ಳೋದು. ಊಟನ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ತಿನ್ನುವಂಥದ್ದು. ಒಬ್ಯಾಸಿಟಿ ಇದೆ, ನಮ್ಮ ತೂಕಕ್ಕಿಂತ 5 kg ಜಾಸ್ತಿ ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಹೆಲ್ತಿಯಾಗಿ ವೆಯ್ಟ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೇಬೇಕು, ಇದು ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಬಂದು ನಾವು ತಿನ್ನುವಂಥ ಫುಡ್ನಲ್ಲಿ ಫೈಬರ್ ಜಾಸ್ತಿ ಇರೋ ಹಾಗೆ ನೋಡ್ಕೊಳ್ಳೋದು. ವೆಜಿಟೇಬಲ್ಸ್, ಫ್ರೂಟ್ಸ್, ಸಿಪ್ಪೆ ಸಮೇತ ತಿನ್ನುವಂಥ ಆಹಾರ ಪದಾರ್ಥಗಳಿದ್ರೆ ಇನ್ನೂ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಂಕ್ ಫುಡ್, ಚಾಟ್ಸ್, ಫಾಸ್ಟ್ ಫುಡ್ಗಳಿಂದ ದೂರ ಇರೋದು, ಇದು ಬೆಸ್ಟ್. ಆ್ಯಂಡ್ ಹೈಬ್ರಿಡ್ ಫುಡ್ಗಳು ಅಂತ ಬರುತ್ತೆ ಕೆಲವೊಂದಿಷ್ಟು ಫುಡ್ಗಳು, ಸೊ ಅದರಿಂದನೂ ಕೂಡ ದೂರ ಇರೋದು ಒಳ್ಳೆಯದು. ಕುಕೀಸ್, ಚಾಕ್ಲೇಟ್ಸ್, ಇದರಿಂದನೂ ಕೂಡ ದೂರ ಇದ್ದರೆ ತುಂಬಾ ಒಳ್ಳೆಯದು. ಊಟನ ಎಷ್ಟು ಬೇಕಷ್ಟು ಖುಷಿಯಾಗಿ ಅಗದು ಜಗದು ಎಂಜಾಯ್ ಮಾಡ್ತಾ ಊಟ ಮಾಡೋದನ್ನ ಕಲಿತಿದ್ರೆ, ಸೊ ನಮ್ಮ ಬಾಡಿನಲ್ಲಿ ಆ ಎಂಜೈಮ್ಸ್ಗಳು, ಡೈಜೆಸ್ಟಿವ್ ಎಂಜೈಮ್ಸ್ಗಳು ಏನು ಪ್ರೊಡಕ್ಷನ್ ಆಗಬೇಕು ಅದಾಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿನಿತ್ಯ 3-3.5 ಲೀಟರ್ ಅಥವಾ 4 ಲೀಟರ್ ಕೊಟ್ಟರೆ ಇನ್ನೂ ಒಳ್ಳೆಯದೇ. ಅಷ್ಟು ನೀರು ಕುಡಿಯೋ ಹಾಗೆ ಡಿಸೈನ್ ಮಾಡ್ಕೋಬೇಕು ನಾವು. ಆ್ಯಂಡ್ 8ರಿಂದ ಅಟ್ಲೀಸ್ಟ್ 7-8 ಅವರ್ ನಿದ್ದೆ ಮಾಡೋ ಹಾಗೆ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಬಟ್ ತುಂಬ ಟೈಟ್ ಡ್ರೆಸ್ಗಳು ಹಾಕೋದನ್ನು ಅವಾಯ್ಡ್ ಮಾಡೋದು, ಅಗತ್ಯಕ್ಕಿಂತ ಜಾಸ್ತಿ ತಿಂದೇ ಇರೋದನ್ನ ಫಸ್ಟು ಅವಾಯ್ಡ್ ಮಾಡಬೇಕು. ನಾವೇನು ಮಾಡ್ತೀವಿ, ಕೆಲವು ಸಲ ಉಳಿದ್ಬಿಟ್ಟಿದೆ, ಮಿಕ್ಕಿದೆ ಅಂತ ಹೇಳಿ ಚೆನ್ನಾಗಿ ತಿನ್ನೋಕ್ಕೆ ಶುರು ಮಾಡಿರ್ತೀವಿ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ನಮ್ಗೆ ಎಷ್ಟೋ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ
ಡೈಜೆಸ್ಟಿವ್ ಎನ್ಸೈಮ್ಸ್ಗಳನ್ನ ಪ್ರೊಡಕ್ಷನ್ ಆಗೋದಕ್ಕೆ ನಮ್ಮ ಬಾಡಿಗೆ ಸಪೋರ್ಟ್ ಆಗುವಂಥ ಪ್ರೀಬಯೋಟಿಕ್ಸ್ ನಮ್ಮ ಫುಡ್ನಲ್ಲಿ ಇರೋ ಹಾಗೆ ನೋಡ್ಕೋಬೇಕು. ಪ್ರೀಬಯೋಟಿಕ್ಸ್ ಅಂತ ಆಲ್ರೆಡಿ ಹೇಳಿದ್ದೀನಿ, ಫೈಬರ್ ಕಂಟೆಂಟ್ಸ್ ಇರುವಂಥ ಫುಡ್ಗಳನ್ನ ಜಾಸ್ತಿ ತಿನ್ನಬೇಕು, ಸಾಲ್ಯೂಬಲ್ ಇನ್ಸಾಲ್ಯುಬಲ್ ಫೈಬರ್ಗಳನ್ನ ಆ್ಯಡ್ ಮಾಡಬೇಕು. ಆ್ಯಂಡ್ ಪ್ರೋಬಯೋಟಿಕ್ ಅಂತ ಹೇಳಿದ್ರೆ ಬ್ಯಾಸಿಲಿಯಸ್ ಬ್ಯಾಕ್ಟೀರಿಯಾಸ್ಗಳು, ನಾನು ಆಲ್ರೆಡಿ ಬ್ಯಾಸಿಲಿಯಸ್ ಬ್ಯಾಕ್ಟೀರಿಯಾಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ನಾವು ಅಟ್ಲೀಸ್ಟ್ ಹರ್ಬಲೈಫ್ ನ್ಯೂಟ್ರಿಷನ್ದು ಆಲೋ ಕಾನ್ಸಂಟ್ರೇಟ್ನ ಯೂಸ್ ಮಾಡೋದ್ರಿಂದ ನಮ್ಮ ಇಂಟೆಸ್ಟೈನ್ ಆಗಲಿ ನಮ್ಮ ಹೊಟ್ಟೆ ಆಗಲಿ ಸ್ಮೂತ್ನಿಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಷನ್ ಅಬ್ಸರ್ಪ್ಷನ್ ಕೆಪಾಸಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಯಾವಾಗ ನಮ್ಮ ಬಾಡಿ ಹೈಡ್ರೇಷನಲ್ಲಿ ಇರುತ್ತೋ, ಕಾನ್ಸಂಟ್ರೇಟ್ ಆಗಿರುತ್ತೋ ವಾಟರ್, ಸೊ ಅವಾಗ ನಮ್ಮದು ಒಳಗಡೆ ಇರುವಂಥ ಆರ್ಗನ್ಸ್ಗಳು ಸೂಪರಾಗಿರುತ್ತೆ, ಸೂಪರಾಗಿ ಕೆಲಸನೂ ಮಾಡುತ್ತೆ. ಆ್ಯಂಡ್ ಟೈಮ್ ಟು ಟೈಮ್ ಊಟ ಮಾಡುವಂಥ ಅಭ್ಯಾಸಗಳನ್ನ ಮಾಡಿಕೊಂಡ್ರೆ ಇದು ಹೆಲ್ಪ್ ಆಗುತ್ತೆ. ಆ ಆ್ಯಸಿಡ್ ಮೇಲೆ ಬರದೇ ಇರೋ ಹಾಗೆ ನೋಡಿಕೊಂಡ್ರೆ ಸೂಪರ್. ಒಂದು ವೇಳೆ ಮೇಲೆ ಬರ್ತಾ ಇದೆ, ಪದೇ ಬರ್ತಾ ಇದೆ, ನೀವು ಎಷ್ಟೆಲ್ಲ ಮಾಡಿ ಕೂಡ ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ನಿಮ್ಮ ಫಿಸಿಷಿಯನ್ ಅಥವಾ ಜನರಲ್ ಮೆಡಿಸಿನ್ ಡಾಕ್ಟರ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡೋದು ಬಹಳ ಉತ್ತಮ ಆಗುತ್ತೆ. ಯಾಕಂದರೆ ಪ್ರಾಬ್ಲಮ್ಸ್ ಹೆಚ್ಚಾಗಿ ಆಮೇಲೆ ಸಫರ್ ಪಡೋ ಬದಲು ಕಡಿಮೆ ಇದ್ದಾಗೆ ರೆಡಿ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಸೊ ಹೀಗೆ ಗ್ಯಾಸ್ಟ್ರೈಟಿಸ್ನ ರೆಡಿ ಮಾಡ್ಕೋಬೇಕು, ಆರೋಗ್ಯನ ರೆಡಿ ಮಾಡ್ಕೋಬೇಕು ಅನ್ನೋ ಸಾಕಷ್ಟು ಜನಕ್ಕೆ ಆಸೆ ಇರುತ್ತೆ. ಸೊ ನಿಮಗೆ ಹೆಲ್ತಿ ವೇನಲ್ಲಿ ರೆಡಿ ಮಾಡ್ಕೊಳ್ಳೋಕೆ ಆಸೆ ಇದ್ದರೆ ಖಂಡಿತ ಕೆಳಗಡೆ ಕಾಣಿಸ್ತಿರೋದು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ.